ತಗೊಂಡ್ ಬನ್ನಿ ಹುಷಾರು ಹುಷಾರು. ತಗೊಂಬನ್ನಿ ಅಲ್ಲಿಟ್ಬಿಡಿ. ಈ ಸೈಡು ಸ್ವಲ್ಪ. ಸರಿ ಹೋಯ್ತು. ಸಾಕು. ಏನ್ ಪಾರ್ವತಿ ಇದು? ಫ್ರಿಡ್ಜ್ ಫ್ರಿಡ್ಜು. ಫ್ರಿಡ್ಜಾ? ಯಾಕೆ ತಂದಿದ್ಯಾ ಈ ದರಿದ್ರನ ಮನೆಗೆ? ಅಂದ್ರೆ ಅದು ಮನೇಲಿ ಏನ್ ಇರ್ಬೇಕು ಏನ್ ಇರ್ಬಾರ್ದು ಅಂತ ಗೊತ್ತಿಲ್ವಾ ನಿಂಗೆ? ಆದ್ರೂ ನಾನ್ ಹೇಳ್ತಾನೇ ಇದ್ನಲ್ಲಮ್ಮ ನಿನ್ಗೆ, ಬೇಡ ಇದನ್ನೆಲ್ಲ ನಿಮ್ ಮನೆಯವ್ರು ಒಪ್ಕೊಳ್ಳೋದಿಲ್ಲ ಅಂತ. ಆದ್ರೆ ನೀನೆ ಬಲವಂತ ಮಾಡಿ ತರಿಸ್ಕೊಂಡೆ ನೋಡು. ಈ ಫ್ರಿಡ್ಜ್ ಹೊರಗಡೆ ಬಿಸಾಕು. ಅಯ್ಯಪ್ಪ, ಫ್ರಿಡ್ಜು. ಅತ್ತೆ, ಅದು ಇದ್ರಲ್ಲಿ ಫ್ರೂಟ್ಸು ಡ್ರಿಂಕ್ಸು ಇಟ್ಕೊಳ್ಳೋದಕ್ಕಲ್ಲ. ನಮ್ಮಮ್ಮಂಗೆ ಹುಷಾರಿಲ್ವಲ್ಲ, ಪಾಪ ರೋಗದ ಮನುಷ್ಯ. ಆದ್ರೆ ಅವ್ರು ನೋಡಿದ್ರೆ ಹಂಗ ಅನ್ಸ್ತಾ ಇಲ್ವಲ್ಲ? ನೋಡಪ್ಪ, ದಪ್ಪ ಇರೋದಕ್ಕೂ ಆರೋಗ್ಯಕ್ಕೂ ಸಂಬಂಧ ಇಲ್ಲಪ್ಪ. ಗಂಡ ಹೋಗಿರೋ ಸಂಕಟ ಕೂಡ ಮುಖದಲ್ಲಿ ಕಾಣಿಸ್ತಾ ಇಲ್ಲ. ಮತ್ತೆ ನನ್ನ ಮುಖ ಹಾಗೆ ಇರೋದು ಬಿಡು. ಪಕ್ಕದಲ್ಲಿರೋರ್ಗೆ ನನ್ನ ಎಕ್ಸ್ಪ್ರೆಷನ್ ಅರ್ಥ ಆಗಲ್ಲ. ಅತ್ತೆ, ನಮ್ಮಮ್ಮನ ಔಷಧಿಗಳನ್ನ ಫ್ರಿಡ್ಜಲ್ಲೇ ಇಡ್ಬೇಕು, ಆಮೇಲೆ ಉಪಯೋಗಿಸಿದ್ಮೇಲೂ ಅದ್ರಲ್ಲೇ ಇಡ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ನಾನು ಎಷ್ಟೋ ವರ್ಷಗಳಿಂದ ಔಷಧಿ ತಗೋತಾ ಇದ್ದೀನಿ, ನಾನೇನ್ ಫ್ರಿಡ್ಜ್ ಅಲ್ಲಿ ಇಟ್ಟಿಲ್ವಲ್ಲ. ಮತ್ತೆ ಆ ಮಾತಿಗೆ ಬಂದ್ರೆ ನಾನು ದಿನ ಔಷಧಿ ಕುಡ್ತಾ ಇರ್ತೀನಿ, ಆದ್ರೆ ಯಾವತ್ತು ಫ್ರಿಡ್ಜ್ ನಲ್ಲಿ ಇಟ್ಟೇ ಇಲ್ವಲ್ಲ ನಾನು. ಅಣ್ಣ, ಅದು ನೀವು ತಗೊಳ್ಳೋ ಔಷಧಿ ಅಲ್ಲ. ಹೋಗ್ಲಿ ಬಿಡಮ್ಮ, ನಿಮ್ಮ ನೀತಿ ನಿಯಮಕ್ಕಿಂತ ನನ್ನ ಪ್ರಾಣ ಏನು ದೊಡ್ಡದಲ್ಲ ಬಿಡು. ಅಮ್ಮ, ಪ್ರಾಣಕ್ ಬೆಲೆ ಕೊಡ್ದಿರೋ ಕಟ್ಟುಪಾಡುಗಳು ಏನಕ್ಕಮ್ಮ? ಕಷ್ಟದ ಬೆಲೆ, ಮಣ್ಣಿನ ಬೆಲೆ ನಮ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನೀವ್ ಏನೇನೋ ಮಾತಾಡ್ಬೇಡಿ ಅತ್ತೆ. ಈ ಬುದ್ಧಿ ಇಲ್ದಿರೋ ಕೆಲ್ಸ ಯಾಕೆ? ಬೇಡಮ್ಮ, ಅತ್ತೆ ಜೊತೆ ಹೀಗ್ ವಾದ ಮಾಡಬಾರ್ದು. ನೋಡು, ಈ ಫ್ರಿಡ್ಜ್ ನ ವಾಪಸ್ ಕಳಿಸ್ಬಿಡು. ಒಂದ್ ವೇಳೆ ನನ್ ಪ್ರಾಣ ಹೋದ್ರೆ ನೋಡು, ಅಲ್ಲೇ ಮಣ್ಣು ಮಾಡ್ಬಿಡಿ. ಅಯ್ಯಯ್ಯೋ, ನಿನ್ನ ನೆನಪಲ್ಲಿ ಅಲ್ಲೇ ಬಿದ್ದಿರ್ತೀನಿ ಅಂತ ಮಾತಾಡ್ಬೇಡ. ಒಂದ್ ಮಾತಾಡ್ರಿ. ಅದಂಗಲ್ಲ ಪಾರ್ವತಿ, ಈ ಫ್ರಿಡ್ಜ್ ನಾಗೆ ಆಚೆ ಕಳ್ಸೋದು, ನಿಮ್ಮ ಅಮ್ಮನೇ ಮನೆಯಿಂದ ಆಚೆ ಕಳ್ಸಿಬಿಟ್ರೆ ಎಲ್ಲ ಕೆಲಸನೂ ಸುಲಭ ಆಗತ್ತಲ್ಲ ಅಲ್ವಾ? ನಮ್ಮಪ್ಪ ಹೋಗಿರೋ ದುಃಖದಲ್ಲಿ ನಮ್ಮಮ್ಮ ಇಲ್ಲಿಗೆ ಬಂದ್ರೆ ಎಲ್ರು ಅವ್ರನ್ನ ಕೀಳ್ ಮಟ್ಟದಲ್ಲಿ ಮಾತಾಡ್ತಿದ್ದೀರಾ? ಇದೇನಾ ಸೊಸೆಯಾಗಿ ನನ್ಗೆ ಮನೇಲಿರೋ ಮರಿ? ಹೇಳಿ. ಅವತ್ತು ರಾಜಲಕ್ಷ್ಮಿ ಯಾವ್ದೋ ಕಾರ್ ಹತ್ತದ್ಲು ಅಂತ ಹೇಳ್ದ್ಯಲ್ವಾ? ಆ ಕಾರ್ ಬಗ್ಗೆ ಏನಾದ್ರು ಡೀಟೇಲ್ ಸಿಕ್ತಾ? ಇಲ್ಲ. ಇನ್ಯಾವಾಗ ತಿಳ್ಕೊತ್ಯಾ? ಅದೇ ಕೆಲ್ಸದ ಮೇಲೆ ಇದ್ದೀನಿ. ಏನು, ಕುಡಿಯೋ ಕೆಲ್ಸದಲ್ಲ? ಕಾರ್ ಡೀಟೇಲ್ಸ್ ತಗೊಳ್ಳೋ ಕೆಲ್ಸದಲ್ಲಿ. ಸೋಂಬೇರಿತನ ನನ್ಗೆ ಇಷ್ಟ ಆಗಲ್ಲ. ಡೂ ಇಟ್ ಫಾಸ್ಟ್. ತಿಳ್ಕೊತೀನಿ. ಆ ಕಾರ್ಗೂ ರಾಜಲಕ್ಷ್ಮಿ ತಂದಿರೋ ದುಡ್ಗೂ ಏನೋ ಸಂಬಂಧ ಇದೆ ಅಂತ ನನ್ಗನಿಸ್ತಾ ಇದೆ. ಲೇಟ್ ಮಾಡ್ಬೇಡ ಪ್ರಭಾಸ್. ಆಯ್ತು. ಆ ಕಾರ್ ಯಾರ್ದು, ರಾಜಲಕ್ಷ್ಮಿಗೆ ಯಾಕೆ ದುಡ್ಡು ಕೊಟ್ರು ಎಲ್ಲ ತಿಳಿಬೇಕು ನನ್ಗೆ. ಅದಾದ್ಮೇಲೆ ಅವಳ ಬದುಕಲ್ಲಿ ಹೇಗ್ ಆಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಓಕೆ ಓಕೆ, ಡೂ ಇಟ್ ಫಾಸ್ಟ್. ಹೇ ರಾಜಲಕ್ಷ್ಮಿ, ನಿನ್ ಭಾವ ತಂದಿದ್ದ ದುಡ್ಡು ನಾನ್ ನನ್ ಮನೆಯಲ್ಲಿ ಬಚ್ಚಿಟ್ಟಿದ್ದೀನಿ, ಯಾರು ಕಂಡು ಹಿಡಿಯಕ್ಕಾಗಲ್ಲ. ಆದ್ರೆ ನೀನ್ ತಂದಿರೋ ದುಡ್ಡನ್ನ ಎಲ್ಲಿಂದ ತಂದೆ ಅಂತ ತಿಳ್ಕೊಂಡು ನಿನಗ್ ಹೇಗ್ ಶಾಕ್ ಕೊಡ್ತೀನಿ ಅಂತ ನೋಡ್ತಾ ಇರು.
ರಾಜಿ ರಾಜಿ ಏನ್ ಯೋಚನೆ ಮಾಡ್ತಿದ್ಯಾ ರಾಜಿ? ರಾಜಿ, ಮಾವ ಹುಷಾರಾಗ್ತಾರೆ, ನೀನೇನು ಟೆನ್ಷನ್ ತಗೋಬೇಡ. ಅತ್ತೆನೆ ಹೇಳಿ ಕಳ್ಸಿದ್ರಲ್ವಾ. ರಾಜಿ, ನಿನ್ ಫೋಕಸ್ ಎಲ್ಲ ಆಟದ ಮೇಲೆ ಇರಬೇಕು. ನೆಕ್ಸ್ಟ್ ನಡೆಯೋ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಲ್ಲಿ ನೀನ್ ವಿನ್ ಆಗ್ಬೇಕು ರಾಜಿ. ಈ ರೀತಿ ಅವಕಾಶ ಮತ್ತೆ ಮತ್ತೆ ಸಿಗಲ್ಲ. ಪ್ಲೀಸ್, ಫೋಕಸ್ ಎಲ್ಲ ಆಟದ ಮೇಲೆ ಇರಲಿ. ಕಾನ್ಸಂಟ್ರೇಟ್ ಮಾಡು. ಫೋಕಸ್, ಓಕೆನಾ? ಕಮಾನ್ ಕಮಾನ್ ಗರ್ಲ್ಸ್. ರಾಜಿ, ಕಮಾನ್, ಫೋಕಸ್. ಅಯ್ಯೋ ರಾಜಿ, ರಾಜಿ, ಪ್ಲೇಯರ್ಸ್ ನೀವು ಪ್ರಾಕ್ಟೀಸ್ ಮಾಡಿ.